ಇವತ್ತು ನಮ್ಮ ಮಲ್ಲಿಕನ ಕಾಲೇಜಿಗೆ ಬಂದಿದ್ದಿಲ್ಲ, ಹೆಂಗೆ ಹೋಗ್ಲಿ ಅಂತಂದು ಥಿಂಕ್ ಮಾಡತ್ತಿದ್ದೆ. ನಮಸ್ಕಾರಪ್ಪ ಎಲ್ಲ ದೊಡ್ಡ ಮಂದಿಗೆ. ಡೇ 19 ಆಫ್ ಲಾ ಸ್ಟೂಡೆಂಟ್ ಸೀರೀಸ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಅವಾಗ ನಂಗೆ ಒಬ್ಬವನ್ನ ಸಿಕ್ಕ, ಲಿಫ್ಟ್ ಕೇಳಿದೆ. ಪಾಪ ಎಲ್ಲಿ ಹೊಂಟಿದ್ದ ಏನೋ ಗೊತ್ತಿಲ್ಲ. ನಂದು ಕೆಲಸ ಎಲ್ಲ ಬಿಟ್ಟು ನಂಗೆ ಸಿದ್ಧಾರೂಢ ಮಠ ಡ್ರಾಪ್ ಮಾಡಿದ್ದ. ನಮ್ಮ ಹುಡುಗರು ಹೆಂಗೆ ನೋಡ್ರಿ, ತಮ್ಮ ಕೆಲಸ ಬಿಟ್ಟು ಇನ್ನೊಬ್ಬರಿಗೆ ಹೆಲ್ಪ್ ಮಾಡಕ್ಕೆ ಮುಂದಕ್ಕಾರ. ಹಂಗೆ ಕಾಲೇಜಿಗೆ ಹೊಂಟಿದ್ದೆ. ಅಲ್ಲೇ ನಂಗೆ ಒಬ್ಬ ಫ್ರೆಂಡ್ ಸಿಕ್ಕ. ಅವನ ಜೊತೆ ಮಾತಾಡ್ಕೊಂತ ನಾ ಬಂದೆ ರೀಚ್ ಆದೆ ಕಾಲೇಜಿಗೆ. ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ನಮ್ಮ ಹುಡುಗರ ಜೊತೆ ನಾಷ್ಟ ಮಾಡಿ ನಾ ಬಂದಿದ್ದೆ ಗೋಶಾಲೆಗೆ. ಚನ್ನಪೇಟೆಗೆ ಹೋಗಿ ಬಿಸಿ ಬಿಸಿ ಪಲಾವ್ ಬಜ್ಜಿ ತಿಂದೆ. ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಜಲ್ದಿ ಮನೆಗೆ ಬಂದೆ. ಯಾಕಂದ್ರೆ ಇವತ್ತು ನಮ್ಮ ಗೋಕುಲದ 26ನೇ ಲಕ್ಷ ದೀಪೋತ್ಸವ ಇತ್ತು. ಪ್ರತಿ ವರ್ಷ ಡಿಫ್ರೆಂಟ್ ಕಾನ್ಸೆಪ್ಟ್ ಮತ್ತು ಯುನಿಕ್ ಡೆಕೋರೇಷನ್ ಮಾಡ್ತಾರಿಲ್ಲ. ನಮ್ಮ ಅಂಕಲ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಕಲರ್ಫುಲ್ ರಂಗೋಲಿನ ಕ್ಯಾಪ್ಚರ್ ಮಾಡಿ ಎಲ್ಲ ಡೆಕೋರೇಷನ್ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ವಿಡಿಯೋಲಿ ಅಂತೂ ಭಾಳ ದೊಡ್ಡದಾಗ್ಬಿಡ್ತೈತಿ. ಹಂಗೂ ಹಿಂಗೂ ಗದ್ದಲ್ದ ಪಾಳೆ ಹಚ್ಚಿ ದುಗ್ಸಿ ಆಡ್ಕೊಂತ ನಾವು ಬಂದ್ಬಿಟ್ಟು ಗುಡಿ ಎಂಟ್ರೆನ್ಸ್ ಕಡೆ. ಕಲರ್ಫುಲ್ ಹುಡುಗಿಯರನ್ನ ನೋಡಿ ಹುಡುಗ ಕುಣೋದಕ್ಕೆ ಉಪವಾಸ ಆತಿದ್ದ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಅಷ್ಟು ಗದ್ದಲ್ದಾಗೆಲ್ಲ ನಿಂತು ವೇಟ್ ಮಾಡಿ ಫೈನಲಿ ದೇವ್ರು ನೋಡಿದಾಗ ಆಗೋ ಫೀಲ ಬೇರೆ. ಊಟ ಎಲ್ಲ ಮುಗಿಸ್ಕೊಂಡು ಒಬ್ಬ ಮಲ್ಲಿಕಣ್ಣ ನೋಡಿದ್ರೆ ಇಲ್ಲೇ ದೇವ್ರ ಸೇವೆ ಮಾಡಕ್ ನಿಂತಿದ್ರೆ, ಇನ್ನೊಬ್ಬ ಮಲ್ಲಿಕಣ್ಣ ಇಲ್ಲೇ ಜನರ ಸೇವೆ ಮಾಡತ್ತಿದ್ದ. ಅಷ್ಟೇ. ಇವತ್ತಿಗೆಲ್ಲ ಇಷ್ಟ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಮತ್ತೆ ಮುಂದಿನ ಲಾಗಿ